ಮುಖ್ಯಮಂತ್ರಿ ಕುರ್ಚಿಯನ್ನ ಅಲಂಕರಿಸಿದ್ದಾರೆ ಜೋಸೆಫ್ ವಿಜಯ್. ಕೈಮುಗಿದು ಸಿಎಂ ಕುರ್ಚಿಯ ಮೇಲೆ ಜೋಸೆಫ್ ವಿಜಯ್ ಆಸೀನರಾಗಿದ್ದಾರೆ. ಸಿಎಂ ಕುರ್ಚಿಯನ್ನೇ ನೋಡುತ್ತಾ ನಿಧಾನವಾಗಿ ಕುಳಿತಿದ್ದಾರೆ ವಿಜಯ್ ಅವರು. ಯಾಕಂದ್ರೆ ಅವರ ಕನಸಾಗಿತ್ತು. ಆ ಕನಸು ನನಸಾದಂತಹ ಕ್ಷಣ, ಭಾವುಕ ಕ್ಷಣ ಗಮನಿಸ್ತಾ ಇದ್ದೀರಿ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ವಿಜಯ್ ಅವರು ಇಂತಹ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಯಾವುದಾದ್ರೂ ಒಂದು ಉನ್ನತ ಹುದ್ದೆ ಸಿಕ್ಕಂತಹ ಸಂದರ್ಭದಲ್ಲಿ ತುಂಬಾ ಭಾವುಕರಾಗಿ ಆ ಕ್ಷಣವನ್ನು ಅಭಿನಯದ ಮೂಲಕ ವ್ಯಕ್ತಪಡಿಸಿರ್ತಾರೆ. ಆದರೆ ನಿಜ ಜೀವನದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ, ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಆ ಕ್ಷಣ ಹೇಗಿತ್ತು ವಿಜಯ್ ಅವರಿಗೆ ಅನ್ನೋದು ದೃಶ್ಯ ಸಮೇತ ನಿಮ್ಮ ಮುಂದೆ. ಕೈ ಮುಗಿದು ಸಿಎಂ ಕುರ್ಚಿಯನ್ನು ಅಲಂಕರಿಸಿದ್ದಾರೆ ದಳಪತಿ ವಿಜಯ್ ಅವರು. ಜೋಸೆಫ್ ವಿಜಯ್ ಅವರು ಅವರಿಗೆ ಶುಭಾಶಯವನ್ನು ಕೂಡ ಕೋರಲಾಗಿದೆ. ಇದು ಸಿಎಂ ವಿಜಯ್ ಅವರು ಕಚೇರಿಯ ಒಳಗೆ ಬಂದಂತಹ ಕ್ಷಣ. ಇದು ಗಮನಿಸ್ತಾ ಇದ್ದೀರಿ. ಪಕ್ಷವನ್ನು ಕಟ್ಟಿ ಮೊದಲ ಪ್ರಯತ್ನದಲ್ಲೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸಿಎಂ ಪಟ್ಟಕ್ಕೇರಿದ್ದಾರೆ, ದಿಗ್ವಿಜಯವನ್ನು ಸಾಧಿಸಿದ್ದಾರೆ. ಏನು ಮಾಡಬೇಕು ಅಂತ ಗುರಿ ಇಟ್ಕೊಂಡು ರಾಜಕಾರಣಕ್ಕೆ ಬಂದರೂ ಇವತ್ತು ಅದನ್ನು ಸಾಧಿಸಿದ್ದಾರೆ ಜೋಸೆಫ್ ವಿಜಯ್ ಅವರು. ಆ ಭಾವುಕ ಕ್ಷಣ ವಿಜಯ್ ಅವರಿಗೆ ಮರೆಯಲಾಗದ ಕ್ಷಣ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ. ಮೊದಲ ಬಾರಿಗೆ ಮಾತನಾಡಿದ್ರು, ಬಹಳ ಹೆಮ್ಮೆಯಿಂದ ಮಾತನಾಡಿದರು. ತಂದೆ ತಾಯಿಯ ಸಮ್ಮುಖದಲ್ಲಿ ಮಗನ ದಿಗ್ವಿಜಯ ಇದು. ಈಗ ತಮಿಳುನಾಡಿನ ಸಿಎಂ, ಕಾಲಿವುಡ್ನ ಸೂಪರ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್, ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಯಶಸ್ವಿ ನಾಯಕ ನಟನಾಗಿ ಗುರುತಿಸಿಕೊಂಡವರು ಇವತ್ತು ತಮಿಳುನಾಡು ರಾಜಕಾರಣದಲ್ಲಿ ಯಶಸ್ವಿ ನಾಯಕರಾಗಿ ನಿಲ್ಲೋದಕ್ಕೆ ಇವತ್ತಿನ ದಿನ ನಾಂದಿ ಹಾಡ್ತಾ ಇದೆ. ಮೊದಲ ದಿನ. ಮುಂದಿನ ದಿನಗಳು ವಿಜಯ್ ಅವರ ಪಾಲಿಗೆ ದೊಡ್ಡ ಸವಾಲಿನ ದಿನಗಳು. ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ಮಾತನಾಡ್ತಿದ್ದಾರೆ, ಒಂದು ಗುರಿ ಇದೆ. ಏನೇ ಸವಾಲುಗಳು ಎದುರಾದರೂ, ಎಂಥದ್ದೇ ಸಂಕಷ್ಟ ಬಂದರೂ ಕೂಡ ಅದೆಲ್ಲವನ್ನ ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದೆ, ಆ ಹುಮ್ಮಸ್ಸಿದೆ, ಉತ್ಸಾಹ ಇದೆ. ಅದು ವಿಜಯ್ ಅವರನ್ನ ರಾಜಕಾರಣದಲ್ಲಿ ಇನ್ನೂ ಹಲವು ವರ್ಷಗಳ ಕಾಲ ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡುತ್ತೆ ಅನ್ನೋದು ಅಭಿಪ್ರಾಯ.